ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ವೈದ್ಯರ ಸಲಹೆ ಇಲ್ಲದೆ 10 ನಿಮಿಷದಲ್ಲಿ ಸ್ವಿಗ್ಗಿ, ಜೊಮ್ಯಾಟೊ, ಇನ್ಸ್ಟಾಮಾರ್ಟ್ನಲ್ಲಿ ಔಷಧಗಳ ಹೋಮ್ ಡೆಲಿವರಿ ಮಾಡಲಾಗ್ತಿದೆ. ಇದು ಜನರ ಆರೋಗ್ಯಕ್ಕೆ ಕುತ್ತು. ಈ ರೀತಿ ಔಷಧ ಮಾರಾಟ ಕಾನೂನು ಬಾಹಿರ ಅಂತ ಕರ್ನಾಟಕ ಫಾರ್ಮ್ ರಿಟೈಲರ್ಸ್ ಅಂಡ್ ಡಿಸ್ಟರ್ಸ್ ಆರ್ಗನೈಸೇಷನ್ ಕಿಡಿಕಾರಿದೆ. ಆನ್ಲೈನ್ ಮೆಡಿಸಿನ್ ಮಾರಾಟ ಜಾಲಕ್ಕೆ ಬ್ರೇಕ್ ಹಾಕಬೇಕು ಅಂತ ಆರೋಗ್ಯ ಇಲಾಖೆಗೆ ಪತ್ರ ಬರೆದಿದೆ. ಏರೋಸ್ಪೇಸ್ ಕಾಂಪೋಸಿಟ್ ವಿಭಾಗದ ಆವರಣದಲ್ಲಿನ 155 ಮರಗಳು ಮಾರಣ ಹೋಮ ಆಗಲಿವೆ. ಪಾರ್ಕಿಂಗ್ ನಿರ್ಮಾಣಕ್ಕಾಗಿ ಮರಗಳ ತೆರವಿಗೆ ಎಚ್ಎಎಲ್ ಅಧಿಕಾರಿಗಳು ಅನುಮತಿ ಕೋರಿದ್ದಾರೆ. ಆದರೆ ಇದಕ್ಕೆ ಪರಿಸರವಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ದಿನದಿಂದ ದಿನಕ್ಕೆ ವಾಹನ ಖರೀದಿಸುವವರ ಸಂಖ್ಯೆ ಹೆಚ್ಚಾಗ್ತಿದೆ. ರಾಜ್ಯದಲ್ಲಿ 3.4 ಕೋಟಿ ವಾಹನಗಳಿದ್ರೆ ಬೆಂಗಳೂರಿನಲ್ಲೇ 1,22 ಲಕ್ಷ ವೆಹಿಕಲ್ಗಳಿವೆ. ಅಕ್ಕಪಕ್ಕದ ರಾಜ್ಯದ್ದು ಸೇರಿಸಿದ್ರೆ ಅದು 1.5 ಕೋಟಿಯಷ್ಟಾಗಿದೆ. 40,000 ಸಾಮರ್ಥ್ಯದ ರಸ್ತೆಯಲ್ಲಿ 1.5 ಕೋಟಿ ವೆಹಿಕಲ್ ಸಂಚಾರ ಮಾಡ್ತಿರೋದ್ರಿಂದಲೇ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗ್ತಿದೆ. ಡೋರ್ ಮೀಟಿ ಮನೆಗಳ್ಳತನ ಮಾಡುತ್ತಿದ್ದ 3 ಅಂತಾರಾಜ್ಯದ ಕಳ್ಳರನ್ನ ಸೋಲದೇವನಹಳ್ಳಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಬಿಹಾರದ ಗೋಪಾಲ ದೇವಾಸಿ, ಸುಮಾನಾ ಕಾಮತಿ ಹಾಗೂ ರಾಜಸ್ಥಾನದ ಓರ್ವ ಬಂಧಿತರು. ಎಲ್ಲಾ ಕಾಯಿಲೆಗೂ ಚಿಕಿತ್ಸೆ ಕೊಡ್ತೀವಿ ಅಂತ ಜನರನ್ನ ವಂಚಿಸುತ್ತಿದ್ದ ನಕಲಿ ಸ್ವಾಮೀಜಿಗಳಿಬ್ಬರನ್ನ ಜ್ಞಾನಭಾರತಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ವಿಜಯ್ ಚಿತ್ತೋಡಿಯಾ, ಆತನ ಸಹಚರ ಮನೋಜ್ ಚಿತ್ತೋಡಿಯಾ ಬಂಧಿತರು. ಗುಜರಾತ್ನವರಾದ ಇವರು ಬೆಂಗಳೂರು, ತುಮಕೂರು ಸೇರಿ ಒಟ್ಟು 8 ಟೆಂಟ್ಗಳಲ್ಲಿ ಔಷಧಿ ಮಾರುತ್ತಿದ್ರು. ಲೈಂಗಿಕ ಸಮಸ್ಯೆ ಎಂದಿದ್ದ ವ್ಯಕ್ತಿಗೆ 40 ಲಕ್ಷ ವಂಚಿಸಿದ್ರು. ಆರೋಪಿಗಳನ್ನ ತೆಲಂಗಾಣದಲ್ಲಿ ಅರೆಸ್ಟ್ ಮಾಡಲಾಗಿದೆ.